ಸಬ್ಮಿಟ್ ಆದರೆ ಹೆಂಗಿರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಕ್ಯಾಂಪಲ್ಲಿ. ಅಂದರೆ ಇಷ್ಟು ಅದ್ಧೂರಿಯಾಗಿರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ನಾನು ಅಂದ್ಕೊಂಡಿದ್ದಕ್ಕಿಂತ ನಾನು ಹೇಳಿದೆ ಒಂದು 3 ಪಟ್ಟು ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಮತ್ತು ಈ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಚಿರಋಣಿ. ಅದು ಅಂದರೆ ನಾವು ಮಾಡೋ ಸಾಧನೆ ಅಷ್ಟು ಜಾಸ್ತಿ ಇದೆಯಾ ಅನ್ನೋ ಅಷ್ಟು ಅನಿಸ್ತಾ ಇದೆ ನನಗೆ. ಅಷ್ಟೊಂದು ಹತ್ಬೇಕಾದ್ರೆ ಅಂದರೆ ನನಗೆ ಈ ಪರ್ವತ ಬಗ್ಗೆ ತುಂಬ ಪ್ರೀತಿ ಇದೆ ಮುಂಚೆಯಿಂದಲೂ. ಮತ್ತು ಒಂದು ಸತಿ ನನಗೆ ಸ್ವಾಮೀಜಿ ಹೇಳಿದರು, ವರ್ಷದಲ್ಲಿ ಒಂದು ಸತಿನಾದರೂ ಅಂದರೆ ನನ್ನ ಕಣ್ಣಿನ ನೇತ್ರ ತಜ್ಞೆ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ನೆಲ್ಲ ತುಂಬ ಟ್ರೀಟ್ ಮಾಡ್ತಿರ್ತೀನಿ. ಸೊ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು ಅಂದರೆ ಈ ಥರ ಪರ್ವತದಲ್ಲಿ ಹೋದಾಗ ನಿಮಗೆ ಅಲ್ಲಿ ಸಾತ್ವಿಕ ಜಾಗದಿಂದ ನಿಮಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿನ ನೀವು ಬೇರೆಯವರಿಗೆ ಕೊಡ್ಬೋದು ಅಂತ ಸುಮಾರು ವರ್ಷದಿಂದ ಪ್ರತಿಯೊಂದು ನಾನು ಅಂದರೆ ಎವ್ರಿ ಇಯರ್ ಬಂದು ಸ್ಪೆಂಡ್ ಮಾಡ್ತೀನಿ. ಅಂದರೆ ಅದು ಟೈಮ್ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮದು ಮೈಂಡ್ ಇನ್ನೂ ಎಲಿವೇಟ್ ಆಗುತ್ತೆ. ಅಂಥ ಜಾಗದಲ್ಲಿ ಹೋದಾಗ ಒಂದು ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿ ನಮಗೆ ತುಂಬಿಕೊಂಡಂಗಾಗುತ್ತೆ. ಈ ಸಮ್ಮಿಟ್ ಹೋಗಿದ್ದಾಗಲೂ ಅದೇ ಫೀಲಿಂಗ್ ಬಂತು. ಅಂದರೆ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು. ಒಂಥರ ನೋಡಿದ ತಕ್ಷಣ ಅದೇನೋ ಒಂಥರ ಅದನ್ನು ಸಾಗರ್ ಮಾತಾ ಅಂತ ಕರೀತಾರೆ ನೇಪಾಳಲ್ಲಿ. ಅಂದರೆ ಇಂಗ್ಲೀಷಲ್ಲಿ ಮೌಂಟ್ ಎವರೆಸ್ಟ್ ಅಂದ್ರೂ ನೇಪಾಳಿ ಲ್ಯಾಂಗ್ವೇಜಲ್ಲಿ ಸಾಗರ್ ಮಾತಾ ಮತ್ತು ಟಿಬೆಟಿಯನಲ್ಲಿ ಚೋಮೋಲಂಗ್ಮ ಅಂದರೆ ಗಾರ್ಡನ್ ಮದರ್ ಗಾಡೆಸ್ ಆಫ್ ದಿ ಅರ್ತ್. ಸೊ ಅಲ್ಲಿಂದ ಆ ಥರದ್ದು ಒಂಥರ ಸ್ಪಿರಿಚುವಲ್ ಆಗಿಯೂ ಥಿಂಕ್ ಮಾಡ್ಬೋದು. ಯಾವತ್ತೂ ನಮಗೆ ಕಷ್ಟ ಆಗುತ್ತೆ ಅಂತ ಅನಿಸ್ತಿಲ್ಲ. ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ, ಟ್ರೈನಿಂಗ್ ಆಗಿತ್ತು. ಹಾಗಾಗಿ ನನಗೆ ಯಾವತ್ತೂ ಈ ಮೌಂಟನಿಂದ ನಮಗೆ ಡೇಂಜರ್ ಆಗ್ಬೋದು ಆ ಫೀಲಿಂಗೇ ಬರಲಿಲ್ಲ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಜನಕ್ಕೆ ಏಟಾಯಿತು, ಎಷ್ಟೊಂದು ಜನಕ್ಕೆ ಫ್ರಾಸ್ಪೈಟ್ ಎಲ್ಲ ಆಗಿದೆ. ಬಟ್ ಸಂತೋಷಕ್ಕೂ ನನಗೂ ಏನೋ ಒಂಥರ ಆ ಪರ್ವತದ ದೇವರು ನಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ವಿ. ಮತ್ತು ಇಷ್ಟೊಂದು ಜನದ ವಿಶಸ್ಸು ಎಲ್ಲ ಬ್ಲೆಸ್ಸಿಂಗ್ಸು, ಅಷ್ಟು ಜನದ್ದು ವಿಶ್ವಾಸ ಮತ್ತು ನಮ್ಮ KMAಯಲ್ಲಿ 3 ಜನ್ರೇಷನ್ ಅವರು ಹತ್ತಬೇಕು ಅನ್ನೋದು ಆಸೆ, ಅದೆಲ್ಲ ಸೇರಿಕೊಂಡು ನಮಗೆ